ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅದರಲ್ಲಿ ಜಾನ್ವಿ ಅವರು ಹತ್ತಿದ್ರು. ಈಗ ಅದರಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕ್ತಾರೆ. ಆಲ್ಮೋಸ್ಟ್ ಮನೆಯವರು ಎಲ್ರಿಗೂ ಕೂಡ ಕಣ್ಣೀರ್ ಹಾಕ್ಸೋರು. ಇವಾಗ ಇಬ್ರು ಕೂಡ ಕಣ್ಣೀರ್ ಹಾಕಿದ್ದಾರೆ. ಅದೇ ಹೇಳಲ್ವಾ, ಬೇರೆಯವರು ಕಣ್ಣೀರ್ ಹಾಕಿಸೋದು ತುಂಬಾನೇ ಸುಲಭ. ಅದೇ ನಾವೇ ಕಣ್ಣೀರ್ ಹಾಕಿದಾಗ ಆ ಕಣ್ಣೀರಿನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಆಗಿದೆ. ಫಸ್ಟ್ ಪ್ರೋಮೋದೊಂದು ಜನಕ್ಕೆ ಹೇಗಿದೆ ಅಂತ ನೋಡೋಣ. ನಾವೇ ಅವಳನ್ನ ಸ್ಟಾರ್ ಮಾಡೋದು, ಅವ್ರನ್ನ ಸ್ಟಾರ್ ಮಾಡೋದು ಬೇಡ. ರೇಸಲ್ಲೇ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೆಂಗ್ ಗೊತ್ತಾಗುತ್ತೆ? ಬಿಗ್ ಬಾಸ್ ಮನೇಲಿ ಅವಮಾನಗಳಾದಾಗ ಅದನ್ನ ಮರೆಯಕ್ಕೂ ಸಾಧ್ಯ ಇಲ್ಲ, ಅದನ್ನ ಮರೆತು ಮುಂದೆ ಹೋಗೋಕ್ಕೂ ಸಾಧ್ಯ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಸಕ್ಕದಾಗಿದೆ. ಆಲ್ಮೋಸ್ಟ್ ನಾನು ಅವಾಗಲೇ ಹೇಳ್ದಂಗೆ ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಸೋದು ತುಂಬಾ ಈಸಿ. ನಾವು ನೀರು ಹಾಕಿದಾಗೆ, ಕಣ್ಣಲ್ಲಿ ನೀರು ಹಾಕಿದಾಗೆ ಗೊತ್ತಾಗೋದು ಆ ನೋವು ಹೇಗಿರುತ್ತೆ ಅಂತ ಬಿಟ್ಟು. ಆ ಪೇನ್ ತಡ್ಕೋಬೇಕಲ್ಲ ನಿಜವಾಗ್ಲೂ ಕೂಡ, ಅವಾಗೇ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಅವರು ಬೇರೆಯವ್ರಿಗೋಸ್ಕರ ಕಣ್ಣೀರ್ ಹಾಕ್ತಲ್ಲ, ಅವ್ರಿಗೋಸ್ಕರ ಇಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ. ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕ್ಯಾಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಯಾಪ್ಟನ್ಸಿ ಊಟದಿಂದ ಅಶ್ವಿನಿ ಗೌಡ ಹೊರಕ್ಕೆ, ಎಲ್ಲಾ ಇವಾಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಮಹಿಮೆ ಅಂತ ನೋಡಿ. ಏನು ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ರಗಡಾಗಿ ಆಡ್ತಾ ಇರೋದು. ಒಂದು ಗೇಮ್ ನ ಯಾವ ರೀತಿ ಆಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಇಲ್ಲಿ ರಿಷಾ ಗೌಡ ಅವರು. ಆಲ್ಮೋಸ್ಟ್ ನಾನು ಇವ್ರಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಹೇಳಿದೆ, ತುಂಬಾ ರಗಡ ಕಾಣಿಸ್ತಾ ಇದ್ದಾರೆ, ತುಂಬಾ ಖಡಕ್ ಆಗೂ ಇದ್ದಾರೆ, ಮತ್ತೆ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸೂರಜ್ ಅವ್ರನ್ನ ಮತ್ತೆ ಇಲ್ಲಿ ರಘು ಅವ್ರನ್ನ ಒಪ್ಸಿರೋದೇ ಇಲ್ಲಿ ರಿಷಾ ಅವರು. ಇವಾಗ ಅಶ್ವಿನಿ ಗೌಡ ಅವ್ರನ್ನ ಹೊರಗಡೆ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಕ್ಯಾಪ್ಟನ್ಸಿನ ಮೊದಲನೇ ಕ್ಯಾಪ್ಟನ್ಸಿ ಗೇಮ್ ಕೊಡ್ತಾ ಇದಾರೆ. ಇಷ್ಟು ದಿವಸ ಕ್ಯಾಪ್ಟನ್ಸಿ ರೂಮ್ ಓಪನ್ ಇರ್ಲಿಲ್ಲ. ಇವಾಗ ಇಲ್ಲಿ ಯಾರು ಅನರ್ಹರಿದ್ದಾರೆ, ಅನರ್ಹರು ನೋಡಿ, ಒಂದು ಪದ ಏನಕ್ಕೆ ಎರಡು ಸತಿ ಹೇಳ್ತಿದ್ದೀನಿ ಅಂತಂದ್ರೆ, ಕ್ಯಾಪ್ಟನ್ಸಿ ಓಡದಿಂದ ಯಾರನ್ನ ಇಲ್ಲಿ ಅನರ್ಹರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈಚೆ ಹೇಳ್ಬೇಕು. ಈಗ ಅಶ್ವಿನಿ ಗೌಡ ಅವ್ರ ಹೆಸರು ತಗೊಂಡ್ರು, 3 ಜನ ಕೂಡ ಇಲ್ಲಿ ರೀಸನ್ ಕೊಡ್ಬೇಕು. ರೀಸನ್ ಕೂಡ ಕೊಟ್ರು. ಏನಕ್ಕೆ ಅನರ್ಹರು ಅಂತ ಹೇಳಿದ ರೀಸನ್ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆಕ್ಚುಲಿ ಚೆನ್ನಾಗಿರೋದು ಅಂತಾರಲ್ಲ, ಇದು ಚೆನ್ನಾಗಿರೋದು. ಏನಕ್ಕೆ ಅಂತಂದ್ರೆ, ಅರ್ಹತೆ ಇಲ್ಲದ ಸದಸ್ಯರನ್ನು ಹೊರಗಿಡಬೇಕು. ನಾನು ಅಂತಂದ್ಬಿಟ್ಟು ಎಲ್ಲಾ ಕಡೆ ಹೇಳ್ಕೊಂಡು ಇರ್ತಾರೆ. ಫಸ್ಟ್ ಕ್ಯಾಪ್ಟನ್ಸಿ ಏನಾದ್ರು ಸಿಕ್ಬಿಟ್ರೆ ತುಂಬಾ ಡಾಮಿನೇಟ್ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ರಘು ಇದು ಹೇಳಿದ್ದು ನಿಜವಾಗ್ಲೂ ಕೂಡ ಕರೆಕ್ಟ್ ಆಗಿತ್ತು. ಆಲ್ಮೋಸ್ಟ್ ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಭಯ ಬಿದ್ದಿರೋ ರೀತಿ ಕಾಣಿಸ್ತಾ ಇತ್ತು. ಈಗ ಇಲ್ಲಿ ರಿಷಾ ಗೌಡ ಹೇಳಿಕೆ ಇಲ್ಲಿ ರಘು ಒಪ್ಕೊಂಡಿರೋದು. ಒಂದು ವೇಳೆ ರಿಷಾ ಗೌಡ ಅವರು ಕೂಡ ಇಲ್ಲ ಬೇರೆಯವ್ರು ಯಾರನ್ನಾದ್ರೂ ಇಲ್ಲಿ ಈಚೆ ಇಡೋಣ ಅಂತಂದ್ರೆ ಏನಾದ್ರು ಹೇಳಿದ್ರೆ, ಆಲ್ಮೋಸ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಅಶ್ವಿನಿ ಅವ್ರಿಗೆ ಖುಷಿ ಆಗಿರೋದು. ಬೇರೆಯವ್ರ ಹೆಸರನ್ನ ತಗೊಂಡಿದ್ರೆ ಇಲ್ಲಿ ಫಸ್ಟ್ ಅವ್ರ ಹೆಸರನ್ನೇ ತಗೊಂಡು ಇವರು ಅನರ್ಹರು ಅಂತಂದ್ಬಿಟ್ಟು ಹೇಳಿದ್ರು. ರಘು ಅವ್ರು ಕೊಟ್ಟಿದ್ ರೀಸನ್ ಚೆನ್ನಾಗಿತ್ತು. ಆದ್ರೆ ಇಲ್ಲಿ ರಿಷಾ ಗೌಡ ಅವ್ರು ಏನ್ ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾನ್ ಕಾಯ್ತಿರೋದು. ಏನಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿ ಸ್ಮಾರ್ಟ್ ಆಗಿ ಆಡ್ತಾ ಇದಾರೆ. ಸ್ಮಾರ್ಟ್ ಥಿಂಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಥಿಂಕ್ ಮಾಡ್ತಾ ಇರೋದು ಸದ್ಯ ಈಗ ರಿಷಾ ಗೌಡ ಅವರು. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಾಗ ನೀವು ನೋಡಿರ್ಬೋದು ಆಲ್ಮೋಸ್ಟ್ ರಘು ಅವ್ರು ಯಾವ ರೀತಿ ಇಲ್ಲಿ ಗಿಲ್ಲಿಯವ್ರನ್ನ ಅಟ್ಯಾಕ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಈಗ ಮನ್ಸು ಒಳಗಡೆ ಒಂದಿದ್ರೆ ಹೊರಗಡೆಯಲ್ಲಿ ಒಂದು ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ಹೇಳ್ತಾರಲ್ಲ, ಬಾಯಲ್ಲೇ ಬೇರೆ ಮಾತುಗಳಿರುತ್ತೆ, ಮನಸ್ಸಲ್ಲೇ ಬೇರೆ ಮಾತುಗಳಿರುತ್ತೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ರಘು ಅವ್ರು ನೆನೆ ಮಾಡಿದ್ರು. ಇಲ್ಲಿ ಹೊರಗಡೆ ಹೇಗಿದಾರೋ ಒಳಗಡೆನೂ ಅದೇ ರೀತಿ ಇದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಹೇಳ್ಬಿಟ್ಟು ಕೊನೆಗೆ ಇವ್ರದ್ದು ಕಾನ್ಫಿಡೆನ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಕ್ಯಾಪ್ಟನ್ಸಿ ಓಡದಿಂದ ಅಶ್ವಿನಿ ಗೌಡ ಅವರು ಹೊರಗಡೆ ಬಿದ್ದಿದ್ದಾರೆ. ಅವರು ಅನರ್ಹರು. ಸದ್ಯಕ್ಕೆ ಈ ಒಂದು ಪದ ಅವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ತುಂಬಾ ಕಷ್ಟಪಟ್ಟು ಆಡಿದ್ದೇನೆ. ಏನಪ್ಪ ತುಂಬಾ ಕಷ್ಟಪಟ್ಟು ಆಡಿದ್ದಾರೆ ಅಂದ್ರೆ, ಬೇರೆಯವ್ರು ಯಾರು ಕೂಡ ಇಲ್ಲಿ ಬಿಗ್ ಬಾಸ್ ನಲ್ಲಿ ಕಷ್ಟಪಟ್ಟು ಆಡೇ ಇಲ್ವಾ? ಇವರೊಬ್ಬರೇ ಕಷ್ಟಪಟ್ಟು ಆಡಿರೋದ? ಅವರು ಕಷ್ಟಪಟ್ಟು ಆಡಿದ್ದು ಅಂದ್ರೆ ಒಂದು ಬಾಲ್ ನ ಇಲ್ಲಿ ಥ್ರೋ ಮಾಡ್ತಾರಲ್ಲ, ಅದೊಂದೇ. ಇಲ್ಲಿ ಒಂದು ವೇಳೆ ಅವ್ರೇನ ಕಷ್ಟಪಟ್ಟು ಆಡಿದ್ರೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಮೊದಲನೇ ಗೇಮ್ ನ ಗೆದ್ರಲ್ಲ, ಇವಾಗ ಬಿಗ್ ಬಾಸ್ ಮೊದಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅವ್ರು ಗೆಲ್ಬೇಕಿತ್ತು. ನೋಡಿ, ಥಿಂಕ್ ಮಾಡ್ಲಿಲ್ಲ, ಕಷ್ಟಪಟ್ಟು ಆಡಿದ್ರಿ ಅಂತ ಹೇಳ್ಬಿಟ್ಟು ಅವ್ರ ಬಾಯಲ್ಲಿ ಬರುತ್ತೆ. ಮಿಗ್ದವ್ರು ಯಾರು ಕೂಡ ಕಷ್ಟನೇ ಪಡಲ್ಲ ಬಿಗ್ ಬಾಸ್ ನಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಇವರು ರಿಷಾ ಗೌಡ ಅವ್ರು ಹೇಳ್ತಾರೆ, ನಾವೇ ಅವ್ರನ್ನ ಸ್ಟಾರ್ ಮಾಡೋದು ಬೇಡ ಮತ್ತೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಇದು ಕರೆಕ್ಟ್. ಆಲ್ಮೋಸ್ಟ್ ಇವಾಗ ಇವ್ರ ಹೆಲ್ಪ್ ತಗೊಂಡು ಕೊನೆಗೆ ಅವ್ರ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿ ಸೂರಜ್ ಅವ್ರನ್ನ ಮತ್ತೆ ರಘುವನ್ನ ಚೆನ್ನಾಗಿ ಇಲ್ಲಿ ಹೇಳಿದ್ರು ಅವರು. ಇವಾಗ ಫೈನಲಿಸ್ಟ್ಗಳು ಏನೊಂದು ಡಿಸಿಷನ್ ತಗೋಬೇಕಿತ್ತು, 4 ಜನ ಸೇರ್ಬಿಟ್ಟು ಅವರು ಜಾನ್ವಿ ಅವ್ರನ್ನ ಉಳಿಸಿದ್ರು. ಆ ಒಂದು ತಪ್ಪು ಇವರು ಇಲ್ಲಿ ಮಾಡ್ಲಿಲ್ಲ. ಆಲ್ಮೋಸ್ಟ್ ಸ್ಟಾರ್ ಮಾಡೋದ್ ಬೇಡ ನಾವೇ ಅವ್ರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ರಿಷಾ ಅವರು. ಅದಕ್ಕೆ ಇಲ್ಲಿ ಸೂರಜ್ ಅವ್ರು ಕೂಡ ಓಕೆ ಅಂದ್ರು, ರಘು ಅವ್ರು ಕೂಡ ಇಲ್ಲಿ ಓಕೆ ಅಂದ್ರು. ನೋಡಿ, ಇಲ್ಲಿ ರಘು ಅವರಾಗ್ಲಿ ಸೂರಜ್ ಅವರಾಗ್ಲಿ ಏನೋ ಮಾತಾಡ್ತಾ ಇಲ್ಲ. ಇಲ್ಲಿ ರಿಷಾ ಗೌಡ ಅವರೇ ಮಾತಾಡ್ಬಿಟ್ಟು ಒಪ್ಸಿದ್ದು. ಬಟ್ ಇಲ್ಲಿ ರಘು ರೀಸನ್ ಕೊಡ್ಬೇಕಾದ್ರೆ ಇಲ್ಲಿ ಬೇರೆಯವ್ರನ್ನ ಡಾಮಿನೇಟ್ ಮಾಡ್ಬಿಡ್ತಾರೆ. ಒಂದ್ ವೇಳೆ ಫಸ್ಟ್ ಕ್ಯಾಪ್ಟನ್ ಆಗ್ಬಿಟ್ರೆ ಇದ್ದಿದ್ದು ಇಲ್ಲಿ ಎಲ್ಲಾರು ಡಾಮಿನೇಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಹೇಳಿದ್ರು. ಅವ್ರು ನಿಜವಾಗ್ಲೂ ಕೂಡ ಎಲ್ಲಾರನ್ನೂ ಕೂಡ ಇಲ್ಲಿ ಡಾಮಿನೇಟ್ ಮಾಡ್ತಾನೆ ಇದ್ದಾರೆ. ಬಟ್ ಬೇರೆ ಯಾರಿಗೂ ಇಲ್ಲಿ ಅರ್ಥ ಆಗ್ತಲ್ಲ. ನೋಡೋಣ ಇಲ್ಲಿ ರಿಷಾ ಅವರು ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರ್ ಕೂಡ ಇಲ್ಲಿ ಸುರಿಸ್ತಾ ಇದಾರೆ, ಕಣ್ಣೀರ ಧಾರೆ ಹಾಕ್ತಾ ಇದ್ದಾರೆ. ಇನ್ನೊಂದು ಮಾತು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ರೇಸಲ್ಲಿ ಬಿಟ್ಟಿಲ್ಲ ಅಂತ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ಬೇರೆ ಯಾರು ಕೂಡ ಇಲ್ಲಿ ರೇಸಲ್ಲಿರೋ ಕುದುರೆಗಳಲ್ವಾ. ಈಗ ಯಾರು ಈಗ ಬಿಗ್ ಬಾಸ್ ಮೊನೆಯ ಟಾಸ್ಕ್ ಅಲ್ಲಿ
ಮೊದಲ ಕ್ಯಾಪ್ಟನ್ಸಿ ಪಟ್ಟ ಸಿಗುತ್ತೆ, ಕ್ಯಾಪ್ಟನ್ಸಿ ರೂಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ನೋಡೋಣ. ಆಲ್ಮೋಸ್ಟ್ ಇವಾಗ ಅವ್ರು ಏನ್ ಹೇಳ್ಕೊಂತಾರಂದ್ರೆ ರೇಸಲ್ಲೇ ಬಿಟ್ಟಿಲ್ಲ ಅಂತಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಅಂದ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಇದನ್ನ ಬಿಗ್ ಬಾಸ್ಗೆ ಕೇಳ್ಬೇಕು ಅವರು. ಆಲ್ಮೋಸ್ಟ್ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ಸ್ಪರ್ಧಿಗಳಿಗೆ ಇದೊಂದು ಹಕ್ಕು. ನಿನ್ನೆ ಸಖತ್ ಖುಷಿ ಆಗೋಗ್ಬಿಟ್ಟಿದ್ರು. ರಿಷಾಗೌಡ ಅವರು ಗಿಲ್ಲಿಯವ್ರನ್ನ ಈಚೆ ಇಟ್ಟಿದ ತಕ್ಷಣನೇ ಇದು ರಿಷಾಗೌಡ ಅವರು ಹಾರ್ಟ್ ಕೊಟ್ಟಿರ್ತಾರೆ, ಗಿಲ್ಲಿಯವ್ರು ಹಾರ್ಟ್ ಕೊಟ್ಟಿದ ತಕ್ಷಣ ರಿಷಾಗೌಡ ಅವರು ಹರಿದಾಕ್ತಾರೆ. ಇಲ್ಲಿ ಸಖತ್ ರಿಯಾಕ್ಷನ್ ಕೊಟ್ಟಿದ್ದು ಅಂತಂದ್ರೆ ಬಾಯಿ ಮೇಲೆಲ್ಲ ಕೈ ಇಟ್ಕೊಂಡ್ಬಿಟ್ಟು ನಗಾಡ್ತಾ ಇರ್ತಾರೆ ಅವ್ರನ್ನ, ಗಿಲ್ಲಿಯವ್ರನ್ನ ನೋಡ್ಬಿಟ್ಟು. ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಮತ್ತೆ ಇಲ್ಲಿ ಗಿಲ್ಲಿಯವ್ರನ್ನೇ ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ದಾರೆ. ಡಾಮಿನೇಟ್ ಮಾಡೋದು ಗಿಲ್ಲಿಯವ್ರನ್ನ ಅಂತ ಅನ್ಕೊಂಡ್ರು. ಬಟ್ ಇಲ್ಲಿ ರಿಷಾಗೌಡ ಅವರು ಬಿಡ್ಲಿಲ್ಲ. ಇಲ್ಲಿ ಅವರು ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಥಿಂಕ್ ಮಾಡ್ಬಿಟ್ಟು ಹೇಳಿದ್ದಾರೆ ಹೆಸರನ್ನ. ಬಟ್ ಇನ್ನೂ ಬೇರೆ ಯಾರ್ದಾನ ಹೆಸರು ಬಂದಿದೆಯಲ್ಲ ಗೊತ್ತಿಲ್ಲ. ಬಟ್ ಆದ್ರೆ ಅಶ್ವಿನಿ ಗೌಡ ಹೊರಗಡೆ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾಕಂದ್ರೆ ಕ್ಯಾಪ್ಟನ್ ಆಗೋದು ಒಬ್ರೆ. ಯಾರ್ಯಾರು ರೇಸ್ ಅಲ್ಲಿ ಇದಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಅಶ್ವಿನಿ ಗೌಡ ಅವರಂತೂ ರೇಸ್ ಇಂದ ಹೊರಗಡೆ ಬಿದ್ದಿದ್ದಾರೆ. ಅವರು ಯಾಕಂದ್ರೆ ಗಟ್ಟಿ ಅಂತ ಅಂದ್ಬಿಟ್ಟು ಹೆಂಗ್ ಗೊತ್ತಾಗುತ್ತೆ ಅಂತ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಪಾಪ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಏನ್ ಮಾಡಕ್ಕಾಗತ್ತೆ, ಅವರ ಒಂದು ಒಪಿನಿಯನ್ ಏನಿದೆ ಅದನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಜಾನ್ವಿ ಅಂತ ಕೂತ್ಕೊಂಡು, ಮನೆಯಲ್ಲಿ ಅವಮಾನಗಳಾದಾಗ ಅದನ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ, ಮರೆತು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಅವ್ರಿಗೆ ಅವಮಾನ ಆದ್ರೆ ಇಲ್ಲಿ ಅವರು ಅದನ್ನ ಮರೆಯಕ್ಕೆ ಸಾಧ್ಯ ಇಲ್ಲ, ಅದನ್ನ ಮರೆತು ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅವಮಾನ ಆದ್ರೆ ಮಾತ್ರನೇ ಇಲ್ಲಿ ಅವಮಾನ. ಪಾಪ ಇಲ್ಲಿ ರಕ್ಷಿತ್ ಅವ್ರಿಗೆ ಅವಮಾನ ಆದಾಗ ಅದು ಅವಮಾನ ಅಲ್ಲ, ಅದನ್ನ ಮರ್ತು ಬಿಡ್ಬೇಕು, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ಅಂತ ಹೇಳಿದ್ರು. ಇವ್ರು ಯಾಕೆ ಈ ರೀತಿಯ ವರ್ಡ್ ಯೂಸ್ ಮಾಡ್ತಾರೆ? ಅದೇ ಹೇಳಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಪೆಟ್ಟಾದ್ರೆ ಇಲ್ಲಿ ಗೊತ್ತಾಗೋದು. ಬೇರೆಯವ್ರಿಗೆ ನಾವು ಪೆಟ್ ಮಾಡ್ತಿದೀವಿ ಅಂತ ಅಂದಾಗ ಬಿಡು ತಡ್ಕೊಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಅದೇ ರೀತಿ. ಬಟ್ ಇಷ್ಟು ದೊಡ್ಡವರಾಗಿ ದೊಡ್ಡ ಮಾತುಗಳು ಆಡ್ತಾರೆ. ಅದೇ ಅವ್ರ ಬುಡಕ್ ಬಂದಾಗ ಎಲ್ಲಾನು ಕೂಡ ಇಲ್ಲಿ ಇವಾಗ ಇವ್ರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಅಲ್ವಾ. ನಿನ್ನೆ ಜಾನ್ವಿ ಅವರು ನಾಮಿನೇಷನ್ ಆಗಿದ ತಕ್ಷಣ ಇಲ್ಲಿ ಹತ್ರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇವಾಗ ರೇಸ್ ಇಂದ ಹೊರಗಡೆ ಬಿದ್ನಲ್ಲ, ಇಲ್ಲಿ ನನ್ನನ್ನ ಅನರ್ಹರು ಅಂತ ಹೇಳ್ಬಿಟ್ರಲ್ಲ, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದರಿಂದ ದೂರ ಇಟ್ಬಿಟ್ರಲ್ಲ ಅಂತ ಹೇಳ್ತಿದ್ದಾರೆ. ಇಬ್ರು ಕೂಡ ಕಣ್ಣೀರ್ ಹಾಕಿದ್ರು. ಅವ್ರ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಕಣ್ಣೀರ್ ಹಾಕಿದ್ರು. ಬೇರೆಯವರು ಕಣ್ಣೀರ್ ಹಾಕಿದ್ರಲ್ಲ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಇಲ್ಲಿ ಕಣ್ಣೀರಂತೂ ಹಾಕಿಲ್ಲ. ಸದ್ಯ ಈಗ ಕ್ಯಾಪ್ಟನ್ಸಿ ಓಡ್ದಿಂದ ಅಶ್ವಿನಿ ಗೌಡ ಅವರು ಹೊರಗಡೆ ಬಿದ್ದಿದ್ದಾರೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ಎಕ್ಸಲೆಂಟ್, ಚಿಂದಿ ಅಂತಾನೆ ಹೇಳ್ಬೋದು. ಈಗ ಇಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರನ್ನ ಅಳಿಸ್ತಾ ಇದ್ರೋ ಅವರೇ ಕಣ್ಣೀರ್ ಹಾಕಿದ್ದಾರೆ. ಇಲ್ಲಿಗೆ ಲೆಕ್ಕ ಚುಟ್ಟ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗಿದೆ. ಸದ್ಯ ಇವಾಗ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ರೂಮು ಇಷ್ಟು ದಿವಸ ಇಲ್ಲಿ ಲಾಕ್ ಆಗಿತ್ತು. ಇವತ್ತ ಏನೊಂದು ಟಾಸ್ಕ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ರೇಸ್ ಅಲ್ಲಿ ಯಾರು ಮುಂದೆ ಹೋಗ್ತಾರೆ, ಯಾರು ಕುದುರೆ ಗಟ್ಟಿಯಾಗಿದೆ ಅಂತ ಕೂಡ ಇಲ್ಲಿ ನೋಡ್ಬೇಕಿದೆ. ಅದೇ ಕುದುರೆ ಗಟ್ಟಿ ಅಂತ ಅಂದ್ಬಿಟ್ಟು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ಯಾವ ಕುದುರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ರೇಸ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಮೊದಲನೇ ವಾರದ ಟಾಸ್ಕ್ ಅಲ್ಲಿ ಗೆದ್ದುಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆದ್ದು ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡ್ಬೇಕಿದೆ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾರ್ಯಾರು ಭಾಗವಹಿಸಬಹುದು ಮತ್ತೆ ಯಾರು ಗೆದ್ದಿ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ. ಮತ್ತೆ ಇಲ್ಲಿ ನಿನ್ನೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿತು. ಆಲ್ಮೋಸ್ಟ್ ಇಲ್ಲಿ ವೋಟಿಂಗ್ ಲೈನ್ ತೆಗ್ದಿರಲ್ಲ ಅಂತ ಹೇಳಿದ್ರಲ್ಲ, ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲ್ಲ. ನಾಮಿನೇಷನ್ ಆಗಿರೋದು ಸುಮ್ಮನೆ ಇಲ್ಲಿ ಚಮ್ಮ ಕೊಡಕ್ಕೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಕಳಿಸಿದ್ದಾರೆ. ಆಲ್ಮೋಸ್ಟ್ 5 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಕಳೆದ ವಾರದಲ್ಲಿ 2 ಸ್ಪರ್ಧಿಗಳು ಎಲಿಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೊದಲ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.